ವೆಯ್ಟ್ ಲಾಸ್ ಚಾಲೆಂಜ್ ಸೆಕೆಂಡ್ ಡೇ ಇದು. ಸೊ ನಾನಿಲ್ಲಿ ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡು ಕುಡಿತಾ ಇದ್ದೀನಿ ಮಾರ್ನಿಂಗ್ 7 AM. ಸೊ ಇದು ನನ್ನ ಒಂದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೆ ಒಂದು ಥರ ರಿಫ್ರೆಶ್ ಮೂಡನ್ನು ಕ್ರಿಯೇಟ್ ಮಾಡುತ್ತೆ ಈ ಡ್ರಿಂಕ್ಸು, ಡಿಟಾಕ್ಸ್ ಡ್ರಿಂಕ್ಸು, ಡೈಜೆಷನ್ ಆಗಿರ್ಬೋದು ಪ್ರತಿಯೊಂದು. ಸೊ ಈ ಡೀಟೇಲಿಂಗ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಕವಿತಾ ಕನ್ನಡ ಬ್ಲಾಗ್ಸ್ ರೆಸಿಪೀಸ್ ಎಲ್ಲ. ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ 8 ಗಂಟೆಗೆ ಮ್ಯಾಂಗೋ ಸ್ಮೂದಿ ಮಾಡಿಕೊಂಡಿದ್ದೆ. ಸೊ ಮ್ಯಾಂಗೋ ಸ್ಮೂದಿ ಕುಡಿಯೋದ್ರಿಂದ ಸ್ವಲ್ಪ ನಮಗೆ ಹೊಟ್ಟೆ ಫುಲ್ ಅನಿಸುತ್ತೆ, ನಮಗೆ ಬ್ರೇಕ್ಫಾಸ್ಟ್ ಮಾಡಿದಷ್ಟೇ ಒಂದು ಫೀಲ್ ಸಿಗುತ್ತೆ. ಸೊ ಹಾಗಾಗಿ ನಾನು ಮ್ಯಾಂಗೋ ಸ್ಮೂದಿಯನ್ನು ಮ್ಯಾಂಗೋ ವಿತ್ ಖರ್ಜೂರ ಹಾಕಿ ಸ್ಮೂದಿ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಲಂಚ್ ನಾನು 12:45ಕ್ಕೆ ಮಾಡಿದೆ. ಜೋಳದ ರೊಟ್ಟಿ, 2 ಜೋಳದ ರೊಟ್ಟಿ, ಮೆಂತ್ಯ ಸೊಪ್ಪಿನ ಪಲ್ಯ, ಸ್ವಲ್ಪ ಹಸಿ ತರಕಾರಿಗಳನ್ನು ನಾನು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಸೊ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕಂಪ್ಲೀಟ್ ಡೀಟೇಲ್ ವಿಡಿಯೋ, ರೆಸಿಪಿಗಳಾಗಿರ್ಬೋದು, ವೆಯ್ಟ್ ಲಾಸ್ ರೆಸಿಪಿ, ಫುಲ್ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸ್ಟೋರಿಯಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲೂ ಚೆಕ್ ಮಾಡ್ಬೋದು. ಸೊ ಕವಿತಾ ಕನ್ನಡ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ನನ್ನ ವಿಡಿಯೋ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ರಿಲೇಟೆಡ್ ವಿಡಿಯೋ ಕೆಳಗಡೆ ಕೂಡ ಹಾಕಿರ್ತೀನಿ ಶಾರ್ಟ್ಸಲ್ಲಿ. ಸಂಜೆ ನಾನು ಸ್ಕೂಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ನ್ಯಾಕ್ಸ್ಗೆ ಒಂದು 4 ಖರ್ಜೂರ, ಒಂದು ಚಿಕ್ಕದಾದ ಆರೆಂಜನ್ನು ತಗೊಂಡಿದ್ದೆ. ಸೊ ಅದು ನನ್ನ ಸ್ನ್ಯಾಕ್ಸ್ ಟೈಮ್ಗೆ ಆಗಿತ್ತು. ಸ್ನ್ಯಾಕ್ಸ್ ತಿಂದಾದಮೇಲೆ 5:15ಗೆ ನಾನು ಸ್ನ್ಯಾಕ್ಸ್ ತಿಂದಿದ್ದು. ಅದಾದ ನಂತರ ಸ್ವಲ್ಪ ಮನೆಯಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು 6:30 ಹಂಗೆ ಒಂದು ವಾಕ್ ಹೋಗಿ ಅಲ್ಲಿ ಚೆನ್ನಾಗಿ ಸ್ವಲ್ಪ ವಾಕ್ ಮಾಡಿ ವರ್ಕೌಟ್ ಕೂಡ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದು ನಾನು ಮನೆಗೆ ವಾಪಸ್ಸು ಬಂದೆ. ಸೊ ಇದರಿಂದ ನಮ್ಮ ಬಾಡಿ ಒಂಥರ ರಿಲೀಫ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಡಿನ್ನರ್ಗೆ ನಾನೇನು ಊಟ ತಗೊಳ್ಳಿಲ್ಲ. ಸೊ ಎಳ್ನೀರಲ್ಲೇ ಡಿನ್ನರ್ ಮುಗಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕಬ್ಬಿನ ಜ್ಯೂಸ್ ಕೂಡ ಕುಡ್ಕೊಂಬಂದಿದ್ದೆ ವಾಕ್ ಹೋದಾಗ. ಸೊ ಒಂದು ಎಳ್ನೀರು ತೊಗೊಂಡ್ರೂ ಕೂಡ ನಮಗೆ ಸಾಕಾಗುತ್ತೆ ನೈಟ್ ಹೊತ್ತು. ಅದಾದ ನಂತರ ಪ್ರತಿದಿನ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಮಲಗೋಕ್ಕೂ ಮುಂಚೆ ಕುಡಿಬೇಕು. 9 ಗಂಟೆಗೆ ನಾನು ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. 8 ಗಂಟೆಗೆ ಕರೆಕ್ಟಾಗಿ ಡಿನ್ನರ್ ಮಾಡ್ಕೋಬೇಕು ನೈಟು. ಸೊ ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು.